ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಭಾನುವಾರ, ತಿಂಡಿಗೆ ಏನು ಮಾಡೋಣ, ಲೇಝಿ ಡೇ, ಸುಸ್ತಾಗಿದೆ, ವೀಕೆಂಡ್ ಬೇರೆ, ಏನು ಮಾಡೋಣ ಅಂತ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಥರ ಒಂದು ಸಿಂಪಲ್ ಆಗಿರೋ ರೆಸಿಪಿ ಮಾಡಿ ಟ್ರೈ ಮಾಡಿ. ಇದರ ಹೆಸರು ಮಂಡಕ್ಕಿ ಒಗ್ಗರಣೆ, ಪೂರಿ ಒಗ್ಗರಣೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಹೆಸರುಗಳಿದೆ, ನೀವು ಹೇಗೆ ಬೇಕಾದರೂ ಕಟ್ಕೋಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮಂಡಕ್ಕಿ ಒಂದಿದ್ರೆ ಸಾಕು, ಮಿಕ್ಕಿದೆಲ್ಲ ಮನೆಯಲ್ಲೇ ಇರುತ್ತೆ. ಇವಾಗ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಯೋ ತನಕ ವೇಟ್ ಮಾಡಿ. ಎಣ್ಣೆ ಕಾಯಿತು. ನಮ್ಮ ಎಣ್ಣೆ ಸ್ವಲ್ಪ ಲೇಟಾಗಿ ಕಾಯ್ತಾ ಇದೆ. ಸ್ಟವ್ನ ಸ್ವಲ್ಪ ಸ್ಲೋ ಇಟ್ಟಿದ್ದೆ, ಏನು ಮಾಡೋದು. ನನ್ನ ಹತ್ರ ಸಾಸಿವೆ ಮುಗ್ದೋಗಿತ್ತು, ಅದಕ್ಕೆ ನಾನು ಅದನ್ನು ಹಾಕಿಲ್ಲ. ನೀವು ಹಾಕಿ, ಇಷ್ಟು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಹಾಕಿ, ಮತ್ತು ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಅದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ. ಈರುಳ್ಳಿದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಫ್ಲೇಮ್ನ ಸಣ್ಣದಾಗಿ ಇಟ್ಕೋಬೇಕು. ಅದಕ್ಕೆ ನಂದು ಸ್ವಲ್ಪ ಪ್ರೊಸೀಜರ್ ಲಾಂಗ್ ಆಗ್ತಾಯಿದೆ. ಇಲ್ಲಾಂದರೆ ಫಾಸ್ಟಾಗಿ ಇಟ್ಕೊಂಡಾಗ ಹಸಿ ಸ್ಮೆಲ್ ಹಾಗೇ ಇರುತ್ತೆ. ಈರುಳ್ಳಿ ಬೆಂದಂಗೆ ಕಾಣಿಸುತ್ತೆ, ಬಟ್ ಹಸಿ ಸ್ಮೆಲ್ ಹೋಗಿರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಪಿಂಕಿಶ್ ಬರೋವರೆಗೂ ಸ್ವಲ್ಪ ಇದು ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಚೆನ್ನಾಗಿ ಬಾಡಿಸಿ. ನಿಮಗೆ ಹಸಿಮೆಣಸಿನ್ಕಾಯಿ ಖಾರ ಇಷ್ಟ ಆಗಲ್ಲ ಅಂದರೆ ನೀವು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ಆದರೆ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕಾದ್ರೆ ಸ್ವಲ್ಪ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಬೇಯುವಾಗ ಹಾಕ್ಕೋಬೇಕು. ಇಲ್ಲಾಂದರೆ ಈಗಲೇ ಆದರೆ ಅದರದ್ದು ಘಾಟ್ ಸ್ಮೆಲ್ ಬರುತ್ತೆ. ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಸೈಜ್ ಕೂಡ ಕಡಿಮೆ ಆಗಿದೆ. ನಾವು ಹಾಕಿದಾಗ ಎಷ್ಟೊಂದು ಜಾಸ್ತಿ ಕಾಣ್ತಾಯಿತ್ತು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದನ್ನು ನೋಡಿಕೊಂಡು ನಾವು ಅದು ಬೆಂದಿದೆಯಾ ಇಲ್ವಾ ಅಂತ ಅರ್ಥ ಮಾಡ್ಕೋಬೋದು. ಅದಾದಮೇಲೆ ನಾವು ಸಣ್ಣದಾಗಿ ಹಚ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು, ಸ್ವಲ್ಪ ಟೊಮೆಟೊ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಜಾಸ್ತಿ ಮಂಡಕ್ಕಿ ತೊಗೊಂಡಿದ್ರೆ ಜಾಸ್ತಿ ಉಪ್ಪು ಹಾಕ್ಕೋಬೋದು. ನಾನು ಸ್ವಲ್ಪ 1 ಸೇರಾಗುವಷ್ಟು, 1.5-2 ಸೇರಾಗುವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪನೇ ನನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 5 ಮಿನಿಟ್ಸ್ ಹಾಗೆ ಮುಚ್ಚಿಡಿ. ಯಾಕಂದರೆ ಟೊಮೆಟೊ ಸ್ವಲ್ಪ ಇದು ಮಾಡಿದ್ರೆ, ಸ್ಪೂನೆಲ್ಲ ತೆಗೆದ್ರೆ ಬೇಗ ಬೇಯೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹಾಗೆ 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಯಾಕಂದರೆ ಫಾಸ್ಟ್ ಫ್ಲೇಮ್ ಇಟ್ಟರೆ ಅದು ಬೆಂದಂಗೆ ಆಗುತ್ತೆ, ಬಟ್ ಅದರ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಇವಾಗ 5 ನಿಮಿಷ ಆಯಿತು.
ನೋಡೋಣ ಹೇಗಾಗಿದೆ ನೋಡಿ. ಸ್ವಲ್ಪ ಟೊಮೆಟೊ ಎಲ್ಲ ಬೆಂದಿದೆ, ಸ್ಮೂತಾಗಿದೆ. ಇನ್ನು ಸ್ವಲ್ಪ ಟೊಮೆಟೊ ಹಸಿ ಹಸಿ ಅನಿಸ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೀನಿ. ಇವಾಗ ನೋಡಿ ಎಲ್ಲ ಕ್ಲಿಯರ್ ಕಾಣಿಸ್ತಾ ಇದೆ ಹೇಗೆ ಬಂದಿದೆ. ಟೊಮೆಟೊ ಎಲ್ಲ ಸ್ಮೂತಾಗಿ ಫುಲ್ ಸಾಫ್ಟ್ ಆಗಿಬಿಟ್ಟಿದೆ. ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಮಂಡಕ್ಕಿ ಒಗ್ಗರಣೆ ಸ್ವಲ್ಪ ಸ್ಮೂತಾಗಿ ಮತ್ಲಬ್ ಸಾಫ್ಟಾಗಿ ಆಗಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಷ್ಟೊಂದು ಸಾಫ್ಟ್ ಆಗುತ್ತೆ ಅಂದರೆ ಬಾಯಲ್ಲಿಟ್ರೇ ರುಚಿ ಅನಿಸ್ಬೇಕು. ಈ ಥರ ಮಳೆ ಬರೋದ್ರಲ್ಲಿ ಈ ಥರ ಎಲ್ಲ ತಿಂದರೆ ಹೊಟ್ಟೆಗೆ ಸಖತ್ತಾಗಿರುತ್ತೆ ನೋಡಿ. ಬಾಯಿಗೂ ರುಚಿ, ಹೊಟ್ಟೆಗೂ ತೃಪ್ತಿ. ಚೆನ್ನಾಗಿ ಫುಲ್ ಈ ಹಾಲು ಹಾಕಿದ್ದೀವಲ್ಲ, ಇದು ಫುಲ್ ಸ್ವಲ್ಪ ಮಾಯಿಸ್ಟ್ ಚೆನ್ನಾಗಿ ಅದು ಬೆಂದ ಮೇಲೆ ಫುಲ್ಲು ಒಂದು 5 ನಿಮಿಷ ಮುಚ್ಚಿಡಿ. ಅದು ಅರ್ಧ ಗಂಟೆ ಪ್ರೋಸೆಸ್ ಹಿಡಿಯುತ್ತೆ, ಬಟ್ ಆಮೇಲೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಮಿರ್ಚಿ ಬಜ್ಜಿ ಇದ್ದರೆ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಬೆಳಗಿನ ತಿಂಡಿಗೆ ಮಾಡೋದಂದರೆ ತುಂಬ ಜನ ಇಷ್ಟಪಡ್ತಾರೆ. ಇವಾಗ ಸ್ವಲ್ಪ ಸಾಟೆ ಮಾಡಿ ನೋಡಿ, ಇದೆಲ್ಲ ಥಿಕ್ಕಾಗಿದೆ, ಒಂಥರ ಪೇಸ್ಟ್ ಥರ ಆಗಿದೆ, ಗಟ್ಟಿಯಾಗಿದೆ ಅಲ್ವಾ. ಇವಾಗ ಟೊಮೆಟೊ ಬೆಂದಿದೆ, ಎಲ್ಲ ಫುಲ್ ಕ್ಲಿಯರಾಗಿ ಇದಾಗಿದೆ. ಈಗ ಇದಕ್ಕೆ ಒಂದು 10 ನಿಮಿಷ ವಾಶ್ ಮೀನ್ಸ್ ನೆನೆಸಿಟ್ಕೊಂಡಿರಬೇಕು ಮಂಡಕ್ಕಿನ. ಅವ್ರ ಮಂಡಕ್ಕಿ ಪುರಿ ನಿಮ್ಮ ಕಡೆ ಏನಂತೀರ ಆ ಕಡೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಅಂತಲೇ ಹೇಳೋದು. ಇವಾಗ ಮಂಡಕ್ಕಿ ನೆನೆಸಿಟ್ಕೊಂಡಿರೋ ಮಂಡಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫುಲ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಮಿಕ್ಸ್ ಮಾಡಿ ಪುರಿ ಎಲ್ಲ ಮಂಡಕ್ಕಿ ಎಲ್ಲ ಫುಲ್ ಮಸಾಲೆಯಲ್ಲಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಇದು ಮಾಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹುರಿಗಡಲೆ ಬಿಟ್ಟು ಹಾಕಿ, ಅಂದರೆ ಒಂದಕ್ಕೊಂದು ಸ್ಟಿಕ್ಕಿ ಆಗೋದಿಲ್ಲ. ಸ್ವಲ್ಪ ಉದುರಾಗ ಅನಿಸುತ್ತೆ ಒಗ್ಗರಣೆ. ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ಈ ಹುರಿಗಡಲೆ ಹಿಟ್ಟು ಹಾಕೋದ್ರಿಂದ ಅದು ನಮಗೆ ಹೋಗಿಬಿಡುತ್ತೆ. ಮಂಡಕ್ಕಿ ಎಲ್ಲ ಉದುರಾಗಿರುತ್ತೆ. ಹಾಗೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸ್ಬಿಟ್ಟು 5 ನಿಮಿಷ ಅದಕ್ಕೆ ಮುಚ್ಚಿಡಿ. ಆಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡಿ. ಸ್ವಲ್ಪ ಮೊಸರು ಮತ್ತು ನಿಂಬೆಹಣ್ಣು ಇದಿದ್ರೂ ಓಕೆ, ಬಟ್ ಬಜ್ಜಿ ಎಲ್ಲ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.